ಇಷ್ಟು ದಿನ ನಂಗೆ ಯಾರು ಮಾಡ್ಸಿರಬಾರ್ದು, ಫುಲ್ ಮಸಾಜ್ ಮಾಡ್ತೀನಿ. ಚಿಲ್ಲಿ ಚಿಕನ್ ಬಳೆ ಹಾಕ್ತಾರ ಲೇ ಎಂತ ಪೆದ್ದಿರ ನೀನ್ ಲೇ, ನಿನ್ಕಿಂತ ಚೆನ್ನಾಗಿ ಮಾಡ್ತೀನಿ ನಾನು. ನೋಡೋಣ. ನಿಂಗೆ ಗೊತ್ತಿಲ್ವಾ ನೀನ್ ಯಾವ ಸಿಮೆ ಫ್ರೆಂಡ್ ಎಷ್ಟು ವರ್ಷ ಬರ್ತೀನಿ ನನಗೆ ಅಪ್ಪಿ ತಪ್ಪಿ ನಾನು ಹಾಕೊಂಡ್ಬಿಟ್ರೆ ಜನ ಆಮೇಲೆ ಬಂದ್ಬಿಟ್ಟು ಗಂಟೆ ಟಣ್ಣ ನೋಡೋಗ್ತಾರೆ. ಆಯ್ತಾ ಬಿಡಲ್ಲ ಸ್ವಲ್ಪ ನೀನು. ಚಿಕ್ಕ ಚಿಕ್ಕ ಸ್ಟಾಪ್ ನಾಯಿಂಗ್ ಗುಡ್ಡೆ ಪ್ಲೀಸ್. ಟನ್ 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 ಆರಾಮಾಗಿ ಕರಿ ನೀನು. ಫುಲ್ ಭಯಪಡಿಸಿ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿಮ್ಗೆ ನೆನಪಿದ್ರೆ ಲಾಸ್ಟ್ ಒಂದು ವ್ಲಾಗ್ ವಡೆ ಜೊತೆ ನಾನು ಮಾಡಿದೆ. ಅದ್ರಲ್ಲಿ ಏನಿತ್ತು ಅಂದರೆ ಅ ಡೇ ಇನ್ ವಡೇಸ್ ಲೈಫ್. ವಡೆ ಏನೇನು ಮಾಡಿದ ಅದೆಲ್ಲ ನಾನು ಮಾಡ್ತಿದ್ದೆ, ಅವ್ನು ಬದಲಾಯ್ತಾ. ಸೊ ಇವತ್ತು ಉಲ್ಟಾ, ಇವತ್ತು ವಡೆ ನನ್ನ ಮನೆಗೆ ಬಂದಿದ್ದಾನೆ. ನಾನು ಏನೇನು ಮಾಡ್ಬೇಕು ಅದೆಲ್ಲ ಇವ್ನು ಮಾಡಬೇಕು. ಇವನ್ಗೆ ಬೆಳಗ್ಗೆ 12 ಗಂಟೆಗೆ ಬಾ ಅಂತ ಹೇಳಿದ್ರೆ ಇವಾಗ ಟೈಮ್ ಆಲ್ಮೋಸ್ಟ್ 3 ಗಂಟೆ ಆಗಿದೆ. 12:30 ಏನು ಮಾಡಿದೆ 3 ಗಂಟೆವರೆಗೂ? ಅಲ್ಲ ನೀನ್ ಬಾ ಅಂತ ಹೇಳಿದೆ ತಾನೆ, ಒಂದು 30 ನಿಮಿಷ ಒಳಗೆ ಬಂದೆ ಅಷ್ಟೇ. ಬಂದಿದ್ದೀನಲ್ವಾ, ಆಮೇಲೆ ಏನ್ ಮಾಡಿದೆ? ನೀನ್ ಬಾ ಅಂತ ಹೇಳಿದೆ ಅಷ್ಟೇ. ಬ್ಲಾಗ್ ವ್ಲಾಗ್ ಈಗ ಮಾಡೋಣ. ಯಾಕೆ 3 ಗಂಟೆ ಆಗಿದೆ ಗೈಸ್. ಐ ಟೆಲ್ ಯು ವಾಟ್, ಒಂದು ಲ್ಯಾಪ್ಟಾಪ್ ಆಗೆಲ್ಲ ತಂದಿದ್ದಾನೆ. ಕೂತ್ಕೊಂಡ್ಬಿಟ್ಟು ಬಟ್ 15 ಮಿನಿಟ್ಸ್ ಅಷ್ಟೇ ಅಂತ ಹೇಳ್ಬಿಟ್ಟು ಎಡಿಟ್ ಮಾಡೋಕೆ ಕೂತ್ಕೊಂಡು ಇವಾಗ 3 o'clock ಆಗಿದೆ. ಐ ಡೋಂಟ್ ನೋ ಹೌ ಅವರ್ ಡೇ ಇಸ್ ಗೋಯಿಂಗ್ ಟು ಸ್ಟಾರ್ಟ್. ಬಟ್ ಎನಿವೇಸ್ ಅರ್ಧ ದಿನ ಅಂತೂ ಇವ್ನು ಹಂಗೆ ಫುಲ್ ಆನ್ ಬ್ರೈನ್ಸ್ ಬುದ್ಧಿವಂತಿಗೆ ಯೂಸ್ ಮಾಡ್ಬಿಟ್ಟು ವೇಸ್ಟ್ ಮಾಡ್ಬಿಟ್ಟಿದ್ಯಾ. ಇಲ್ಲ ಅಂದ್ರೆ ನಾನು 15 ಮಿನಿಟ್ಸ್ ಎಡಿಟ್ ಮಾಡ್ತೀನಿ ಅನ್ಕೊಂಡಿದ್ದೀನಿ. ವಿಚ್ ಮೀನ್ಸ್ ಐ ಟುಕ್ 2 hours ಟು ಎಡಿಟ್ 1 ವಿಡಿಯೋ. 2 hour ತೊಗೊಂಡಿದ್ದೀನಿ ವಿಡಿಯೋ ಎಡಿಟ್ ಮಾಡೋಕ್ಕೆ. ಸೊ ಇಟ್ ಡಿಸರ್ವ್ಸ್ 1 ಲೈಕ್. ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಅದೊಂದು ರೀಸೆಂಟ್ ವಿಡಿಯೋ ಲೈಕ್ ಮಾಡಿಬಿಡಿ. ಓಕೆ. ಎನಿವೇಸ್ ಗೈಸ್, ಇವಾಗ ಫಸ್ಟ್ ಟಾಸ್ಕ್ ಏನಂದ್ರೆ ವಡೆ ಕೈಯಲ್ಲಿ ಕುಕ್ಕಿಂಗ್ ಮಾಡಿಸ್ಬೇಕು ನಾವು. ಸೊ ಬನ್ನಿ, ವಿಲ್ ಗೋ ಅಂಡ್ ಶಾಪ್. ಬಾ ಮಾಡು, ಲೆಟ್ಸ್ ಗೋ. ನಿನ್ ಕೈ ರುಚಿ ತಿನ್ಬೇಕು. ನಿನ್ಕಿಂತ ಚೆನ್ನಾಗಿ ಮಾಡ್ತೀನಿ ನಾನು. ನೋಡೋಣ. ಸೊ ಗೈಸ್, ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಈ ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ ನಾನೊಂದು ವಿಡಿಯೋ ಇದೆ, ಇವಳ ಕೈಯಲ್ಲಿ ಮಾಡ್ತಿರೋದು ಒನ್ ಡೇ ಲೈಕ್ ವಡೆ ಅಂತ. ಇಬ್ರು ಕಂಪೇರ್ ಮಾಡಿ ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ದಯವಿಟ್ಟು ಕಮೆಂಟ್ ಹಾಕಿ. ನೋಡೋಣ ಗೈಸ್. ಇವ್ನು ಫಸ್ಟ್ ಆಫ್ ಆಲ್ ಚಾಲು ಅರ್ಧ ದಿನ ಎಗ್ಗರ್ಸ್ಬಿಟ್ಟ. ಅದಕ್ಕೆ ವಿಡಿಯೋನ ಫುಲ್ ನೋಡ್ಬೇಕು ನೀವು. ಓಕೆ, ಫುಲ್ ನೋಡಿ. ಅರ್ಧ ದಿನ ಏನ್ ಮಾಡ್ತೀನಿ ನೋಡೋಣ ಬಾ. ಎಸ್. ವಡೆಗೆ ಪ್ಲೂಟೋ ಅಂದ್ರೆ ಫುಲ್ ಭಯ. ಇಲ್ಲಿ ನಿಂತ್ಕೊಂಡಿದ್ದಾನೆ. ಅವ್ನು ಪ್ಲೂಟೋಗೆ ಸ್ವಲ್ಪ ವಯಸ್ಸಾಗಿದೆ, ಸೊ ಅವ್ನು ಮೆಟ್ಲು ಹತ್ತಲ್ಲ ಆಯ್ತಾ. ಹೂನು ಬಂಗಾರಿ, ಹೂನು ಪ್ಲೂಟೋ. ಅವ್ನು ಹೆಂಗೆ ನೋಡ್ತಾ ಇದ್ದಾನೆ ನೋಡಿ. He's seeing your legs, Vade. I know. He wants to attack now. ಅವನೇನು ಹತ್ತಲ್ಲ ಬಿಡು. ಪ್ಲೂಟೋ ಮತ್ತೆ ವಡೆ ಬೆಸ್ಟ್ ಫ್ರೆಂಡ್ಸ್. Yes, best friends. Hey buddy, what's up? Come. Let's go. ಅವ್ನು ಬಂದ್ಬಿಡ್ತಾನೆ. ಲೆಟ್ಸ್ ಗೋ ಅಲ್ಲ ಅನ್ಬೇಡ. Let's go. ಅವ್ನಿಗೆ ಗೊತ್ತು ಇವತ್ತು ನೀನು ಅವ್ನಿಗೆ ಸ್ನಾನ ಮಾಡಿಸ್ತೀಯ ಅಂತ. ಇಷ್ಟು ದಿನ ನಂಗೆ ಯಾರು ಮಾಡ್ಸಿರಬಾರ್ದು, ಫುಲ್ ಮಸಾಜ್ ಮಾಡ್ತೀನಿ. ಸ್ಪಾ ಮಾಡ್ತೀನಿ. ಸ್ಪಾ ವಿಲ್ಸಿ ಈಗ ನಾನು ಬೀಯಿಂಗ್ ದಿಶಾ ಅಲ್ವಾ. ಸೊ ದಿಶಾ ಏನ್ ಕುಕ್ ಮಾಡ್ತಾಳೆ ಎಲ್ಲ ಕುಕ್ ಮಾಡ್ತೀನಿ ನಾನು. ಕರೆಕ್ಟ್. ನೀನ್ ಏನ್ ಕುಕ್ ಮಾಡ್ತೀಳೋ, ಏನ್ ಮಾಡ್ಬೇಕು ಎಲ್ಲ ಮಾಡ್ತೀನಿ. ಬಟ್ ತಿನ್ನೋರು ನೀವಿಬ್ರೆ, ನೀನ್ ತಂಗಿ ಇಬ್ರು. ನೀನ್ ತಿನ್ನಲ್ವಾ? ಹಲೋ ದಿಶಾ ಕುಕ್ ಮಾಡಿ, ಈ ಕಡೆ ಬಾ. ದಿಶಾ ಕುಕ್ ಮಾಡಿ, ದಿಶಾ ತಿಂತಾಳೆ. ಹಲೋ ಮೇಡಮ್, ನಿನ್ ತರ ಇರ್ಬೇಕು ಅಂದ್ರೆ ನಿನ್ ತರ ಕುಕ್ ಮಾಡ್ಬೇಕು ಅಷ್ಟೇ. ತಿನ್ನಲ್ವಾ? ಕುಕ್ ಮಾಡಿ ನಾನು ತಿನ್ನಲ್ವಾ? ಆಯ್ತು ಗುರು, ಇವಾಗ ಒಂದು ಎಕ್ಸಾಂಪಲ್ ಫಾರ್ ರೆಗ್ಯುಲರ್ ಡೇ. ನೀನ್ ಕುಕ್ ಮಾಡ್ತೀಯಾ, ವಿನಯ್ ಮನೆಗೆ ಬರ್ತಾನೆ, ಅವಾಗ ಯಾರು ತಿಂತಾರೆ? ನೀನ್ ಕುಕ್ ಮಾಡಿದ್ರೆ ವಿನಯ್ ತಿಂತಾನೆ. ನಾನು ತಿಂತೀನಿ. ಇವಾಗ ನಾನ್ ಕುಕ್ ಮಾಡ್ತೀನಿ ದಿಶಾ, ಹಂಗಾರೆ ನೀನ್ ತಿನ್ಬೇಕು. ಅಲ್ಲ, ನಾನ್ ಅಡ್ಗೆ ನನಗ್ ಬಿಟ್ಟಿದ್ದು ರಜಾ. ಸೊ ಅದಕ್ಕೆ ಚಿಕನ್ ಕುಕ್ ಮಾಡ್ಬೇಕಂತ ನಾನು ಪ್ಲಾನ್ ಮಾಡಿದ್ದೆ. ಆಕ್ಚುಲಿ ನಾನು ಮಾಡ್ಬಿಟ್ಟು ನಾನೇ ತಿಂತೀನಲ್ವಾ. ನೀವು ತಿನ್ಬೇಕು ವಡೆ. ಬಾ ತಿನ್ನೋದಕ್ಕೆ ಅಂತ ಆರಾಮ. ನನ್ಗೆ ಇವನು ಆಚೆ ಕರ್ಕೊಂಡು ಹೋಗಿದ್ದ, ಬಟ್ಟೆ ಹಾಕ್ಸಿ, ಅವ್ನ ಬಟ್ಟೆ ಹಾಕ್ಸಿ, ನೀನ್ ವಾಪಸ್ ಮನೆಗೆ ಬಾ, ನಿಂಗೆ ಕೊಡ್ತು ನನ್ನ ಬಟ್ಟೆ ಹಾಕೋಬೇಕು. ಫುಲ್ ನೈಟಿ ನೋಡಿ. ನಾನು ಅಕಸ್ಮಾತ್ ಅಪ್ಪಿತಪ್ಪಿ ನಾನು ನಿನ್ ಬಟ್ಟೆ ಹಾಕೊಂಡ್ಬಿಟ್ರೆ ಒಡೆ ನಿನಗಿಂತ ಸೆಕ್ಸಿಯಾಗಿ ಕಾಣ್ತೀನಿ. ಆಮೇಲೆ ನಿನಗೆ ಪ್ರೊಟೆಕ್ಷನ್ ನನಗೆ ಬಂದ್ಬಿಡುತ್ತೆ. ಫುಲ್ ಮೈಲೇಕ ಸೆಕ್ಸಿ ಬಗಾರಿ ತರ ಕಾಣ್ತೀನಿ. ಪರವಾಗಿಲ್ಲ. ಬಿಸಿ ಗೈಸ್, ನಾನು ಚಿಲ್ಲಿ ಚಿಕನ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದು. ಸೊ ಇವಾಗ ವಡೆ ಚಿಲ್ಲಿ ಚಿಕನ್ ಮಾಡ್ತಾನೆ. ವಡೆಯಲ್ಲಿ ಒಂದು ಅಂಗಡಿ ಇದೆ, ಹೋಗ್ಬಿಟ್ಟು ಮೆಣಸಿನ್ಕಾಯಿ ತಗೊಂಡ್ ಬಾ. ಹೋಗು, ಮೆಣಸಿನ್ಕಾಯಿ ತಗೊಂಡ್ ಬಾ. ಓಕೆ, ಮೆಣಸಿನ್ಕಾಯಿ ತಗೊಂಡ್ ಬಾ. ವಡೆ ಇಲ್ಲಿ ಮೆಣಸಿನ್ಕಾಯಿ ಡೌಟು, ಅಲ್ಲಿ ಸಿಗ್ಬೋದು ಮೆಣಸಿನ್ಕಾಯಿ. ಗೊತ್ತಾ ಮೆಣಸಿನ್ಕಾಯಿ ಹೆಂಗ್ ಕಾಣಿಸ್ತದೆ ಅಂತ ಗೊತ್ತಾ? ಅಷ್ಟು ಗೊತ್ತಿಲ್ವಾ? ಅಷ್ಟು ಗೊತ್ತಿಲ್ಲ ಇರಲ್ಲ ಬಿಡು. ಇಲ್ಲಿ ಡೌಟು ಮೆಣಸಿನ್ಕಾಯಿ ಇರೋದು.
ಏನ್ ವಡೆ ಅಷ್ಟು ಗೊತ್ತಾಗಲ್ವಾ ನಿನ್ಗೆ? ಅಲ್ಲಿ ನೋಡು, ಅಲ್ಲಿ ಈರುಳ್ಳಿ ಎಲ್ಲ ಕಾಣಿಸ್ತಿದೆ, ಅಲ್ಲಿ ಸಿಗುತ್ತೆ ನಿನ್ಗೆ. ತಗೋಡೆ ಮೆಣಸಿನ್ಕಾಯಿ. ಸರ್ ಒಂದು 100 ಗ್ರಾಮ್ ಮೆಣಸಿನ್ಕಾಯಿ ಕೊಡಿ. 100 ಗ್ರಾಮ್ ಮೆಣಸಿನ್ಕಾಯಿ, ಒಂದು 2 ಈರುಳ್ಳಿ. 2 ಈರುಳ್ಳಿ ಸಾಕಾ? ಚಿಲ್ಲಿ ಚಿಕನ್ಗೆ? ಅದು ಚಿಲ್ಲಿ ಚಿಕನ್, ಈರುಳ್ಳಿ ಚಿಕನ್ ಅಲ್ಲ. ಅಲ್ಲ ನಿಂಗೆ ಗೊತ್ತಾ ಅಂತ ಕೇಳ್ತಾ ಇದ್ದೀನಿ. ಸಾಕು. ಸಾಕಾ? ಇಲ್ಲ ಬೇಕಾದ್ರೆ ಜಾಸ್ತಿ ತೊಗೊಳೋಣ ಬಿಡು, 4 ತೊಗೊಳೋಣ. ಒಂದು 100 ಗ್ರಾಮ್ ಬೇಕಿತ್ತು. ಗೈಸ್ ವಡೆ ಯಾರಿಗೂ ಚಿಕನ್ ಮೆಣಸಿನ್ಕಾಯಿ ಹಾಕೊಡೋದ್ರೆ ಅವ್ನು ಎದ್ದೋಗ್ಬಿಟ್ಟ ಪಾಪ. 100 ಗ್ರಾಮ್ ಅಂದ್ರೆ ಎಷ್ಟು ಗೊತ್ತಾ? ಸಾಕು ವಡೆ. ಸಾಕು ಗೊತ್ತು. ಏನು ಹೇಳ್ಕೊಬೇಡ. ಸ್ವರ್ಗಕ್ಕೆ ಕಳ್ಸ್ಬಿಡ್ತೀಯ ನೀನು. ಇದು ಈರುಳ್ಳಿ ತಗೊಬೇಕಾದ್ರೆ ಹಿಂಗ್ ಪ್ರೆಸ್ ಮಾಡ್ಬೇಕು, ಮೆತ್ತಗಿದ್ರೆ ತಗೊಬಾರ್ದು. ವಾಹ್, ಬಾಳೆಹಣ್ಣು ಬೇಕು. ಚಿಲ್ಲಿ ಚಿಕನ್ ಬಾಳೆಹಣ್ಣು ಹಾಕ್ತಾರ? ಗ್ರೂಟ್ಗೋಸ್ಕರ. ಗ್ರೂಟ್ಗೆ ಕರೆಕ್ಟ್ ಅಲ್ವಾ? ಚಿಕನ್ ಇಲ್ಲಿ ಇದೆಯಾ ಸರ್? ಚಿಕನ್ ಅಂಗಡಿ ನಾನು ಕರ್ಕೊಂಡು ಹೋಗ್ತೀನಿ, ಬಾ ನೀನು. ಅಲ್ಲಿ they'll take time to give, so will take ನೋ, ಇಟ್ ಇಸ್ ದ ಟೆಂಡರ್ ಚಿಕನ್ ತರಾನೇ. ಹೌದಾ? ಓಕೆ. ನನ್ನ ಇನ್ಸ್ಟಾಗ್ರಾಮ್ ಮಾಡಿ ಬಂದು ವಿನಯ್ ಗುರುರಾಜ, ಪ್ಲೀಸ್ ಹೋಗಿ ಫಾಲೋ ಮಾಡಿ. ಆಲ್ಸೋ ಗೈಸ್, ನನಗೆ ಕಡಲೆಕಾಯಿ ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ಇವನ್ನೆಲ್ಲ ಅವನೇ ಮಾಡ್ಕೊಳ್ತಾ ಇದ್ದಾನೆ. ನಂಗೆ ಕಡಲೆಕಾಯಿ ಬೇಡ, ನಾನು ಕಡಲೆಕಾಯಿ ತಿನ್ನೋದಿಲ್ಲ. ಓ ಥ್ಯಾಂಕ್ ಯು. ಅಕ್ಕ ನಿಮ್ಮ ಐಡಿ ಒಂದ್ಸತಿ ನೋಡಿದ್ವಿ. ಓ ಥ್ಯಾಂಕ್ ಯು. ಐಡಿ ಏನು? ಅವಾಗ ದೀಶಾ ಅಂತ. ದೀಶಾ. ಹಾಯ್ ಹಾಯ್. ನಿಮ್ದು ಯೂಟ್ಯೂಬ್ ಐಡಿ? ಸೇಮ್ ದೀಶಾ ಉಮೇಶ್. ಬಟ್ ಏನ್ ಗೊತ್ತಾ, ಅವರು ನೋಡಿದೀವಿ ಫಾಲೋ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ರು. ಆಮೇಲೆ ಹೆಸರು ಏನಂತ ಕೇಳ್ತಿದ್ರು. ಅವರು ಚಿಕ್ಕ ವಯಸ್ಸಿಂದ ನೋಡ್ತಾ ಇದಾರಂತೆ. ಎಷ್ಟು ಬ್ರೋ? 60. ನಾನು ಕಡಲೆಕಾಯಿ ಫುಲ್ ಡಿಸ್ಟ್ರಾಕ್ಷನ್ ನೀನು. ಕಡಲೆಕಾಯಿ ಇವತ್ತು ನನಗಲ್ಲ, ಇದಕ್ಕೆ ನಿನ್ ತಂಗಿಗೆ, ಅವಳು ತಿಂತಲ್ಲ. ಎಲ್ಲ ನನ್ನ ತಂಗಿ ಮೇಲೆ ನನಗೆ ಗೊತ್ತು. ಇವನು ಎಲ್ಲ ನನ್ನ ತಂಗಿ ಮೇಲೆ, ನನ್ನ ನಾಯಿ ಮೇಲೆ ಎತ್ತಾಗ್ತಿದ್ದಾನೆ. ಇವನ್ ಬೇಕಾಗಿರೋದು ನನ್ನ ತಂಗಿನೇ ಅಪರೂಪಕ್ಕೆ ನೋಡ್ತೀಯ ನೀನು. ಕಡಲೆಕಾಯಿ ತಿನ್ನೋದು ನೋಡಿದ್ಯಾ ನೀನು? ನಾನು ನೋಡಿದ್ದೀನಪ್ಪ, ಅದಕ್ಕೋಸ್ಕರ ನನಗೆ ಗೊತ್ತು. ದಿಶಾಗಿ ನನ್ನ ತಂಗಿಗೆ ಏನು ತಗೋಬೇಕು ಅಂತ ಚೆನ್ನಾಗಿ ಗೊತ್ತು. ಬಾ ಆಯ್ತು, ಬಾ ಇವಾಗ ಚಿಕನ್ ತಗೋಬೇಕು. ಒಳಗೆ ಬಂದಿದ್ದೀವಿ. ಆಯ್ತು ಬಾ, ತಗೋ ಚಿಕನ್ ತಗೋ. ನಾವು ಮಾಡಿದ್ರೆ ಆಟ ಎಲ್ಲ ಕಲ್ತಿರೋ ವಿದ್ಯೆ ಇಲ್ಲ. ನನ್ನ ಬ್ಲಾಗಲ್ಲೇ ನಾನು ವಿಡಿಯೋಗ್ರಾಫರ್ ಮಾಡಿಟ್ಟಿದ್ಯಾ ನೀನು. ಆಯ್ತು ಕೊಡೋಗಿ. ಯಾವ ಮೂವಿ ಡೈಲಾಗು? ಇದು ನಂದೇ ಮೂವಿ ಡೈಲಾಗು. ಸೊ ಗೈಸ್, ನೀವು ಯಾವ ಥರ ಚಿಕನ್ ಪ್ರಿಫರ್ ಮಾಡ್ತೀರಾ? ಈ ಥರ ಫ್ರೀಸಲ್ಲಿ ಇಟ್ಟಿರೋದಾ, ಇಲ್ಲ ಆಗ್ತಾನೆ ಫ್ರೆಶ್ ಆಗಿ ಕಟ್ ಮಾಡ್ಕೊಂಡು ತೊಗೊಂಬರೋದ? ಅವಾಗ ಫ್ರೆಶ್ ಆಗಿ ಕಟ್ ಮಾಡ್ಕೊಂಡು ಬರೋ ಅಂಗಡಿಗೆಲ್ಲ ನಂಗೆ ಗೊತ್ತಿಲ್ಲ. ಚಿಕ್ಕವನಿದ್ದಾಗ ನಿಮ್ಮ ಅಮ್ಮಗೆ ಹೆಲ್ಪ್ ಮಾಡ್ತಿದ್ಯಾ? ಚಿಕ್ಕವನಿದ್ದಾಗ ಇಲ್ಲ, ನಾನು ಡಯಟ್ ಮಾಡ್ಬೇಕು, ಎಕ್ಸಸೈಸ್ ಡಯಟ್ ಮಾಡಿರ್ಬೇಕಾದ್ರೆ ನಾನು ಹೋಗಿ ಈ ಥರ ಕಟ್ ಮಾಡ್ಕೊಂಡು ತೊಗೊಂಬರ್ತಾ ಇದ್ದೆ. ಅವಾಗ ಲೆಗ್ ಪೀಸ್ ನಂಗೆ ಬಿಡಿ ಅಂತ ಫಸ್ಟ್ ಚಿಕನ್ ಎಲ್ಲ ವಾಶ್ ಮಾಡೋದು ಬರುತ್ತಾ? ಬರುತ್ತಾ? ಇದೆ. ಇವಾಗ ನಾವು ಪದ ತೊಳಿತೀವಲ್ಲ, ವಿಂಬಾರು, ಅದೆಲ್ಲ ತೊಳಿಯೋದು. ಕ್ರಿಮಿ ಗಿಡ ತೊಗೊಬಿಡುತ್ತೆ. ಆಮೇಲೆ ವಿಮ್ ಹಾಕಿ ತೊಳಿತೀಯಾ? ಏನಕ್ಕೆ ಅದು ವಿಮ್ಮ ತೊಳಿಬೇಕು? ಅದು ಕುಕ್ ಮಾಡಿದಾಗ ಒಂಥರ ಫ್ಲೇವರ್ ಬರುತ್ತೆ ವಿಮ್ಮ ತೊಳೆದ್ರೆ. ಲೆಮನ್ ಫ್ಲೇವರ್. ಲೆಮನ್ ಚಿಕನ್ ಮಾಡ್ತೀಯ? ನಿಂಗೆ ಗೊತ್ತಿಲ್ವಾ? ವಾಟ್ ಯು ಥಿಂಕ್? ರೆಸ್ಟೋರೆಂಟ್ಸ್ಗಳೆಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಚಿಕನ್ದು. ನಾನೇನು ಫಿನಾಯ್ಲ್ ಮಾಡಿ ಡೆಟಾಲ್ ಹಾಕ್ತಾರೆ ಅನ್ಕೊಂಡೆ. ಅದಾದ್ಮೇಲೆ ತೊಳೆದಲ್ಲ ಆದ್ಮೇಲೆ ಲಾಸ್ಟಲ್ಲಿ ಸರ್ವ್ ಮಾಡೋ ಮುಂಚೆ ಏನಾದ್ರು ಅಕಸ್ಮಾತ್ ತಪ್ಪಿ ಜರ್ಮ್ಸ್ ಇದ್ರೆ ಒಳಗೆ ಸತ್ತೋಗ್ಬಿಡ್ಲಿ ಅಂತ ಡೆಟಾಲ್ ಎಲ್ಲ ಹಾಕ್ತಾರೆ. ಬೂಟಿ ಗುಜ್ಜು, ತಲೆ ಮಾಂಸ, ಕಾಲ್ ಸೂಪ್ ಎಲ್ಲ ಮಾಡ್ಕೊಡ್ತೀನಿ, ಬೇಕಾದ್ರೆ ಇಲ್ಲಿ ನೋಡಿ. ಮಟನ್ ಇದೆ ನೋಡಿ, ಕಾಲಿದೆ, ಕೈಮಾನು ಮಾಡ್ಬೋದು. ಬೇಡ 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 ಬೇಡ, ನಾನು ಬರೀ ಚಿಕನ್ ತಿನ್ನೋದು, ಮಟನ್ ಎಲ್ಲ ತಿನ್ನಲ್ಲ. ನಿನಗೆ ತಿನ್ಬೇಕು ಅದೃಷ್ಟ ಎಲ್ಲ ಬಿಡು. ಅಲ್ಲ, ನಾನು ಮಟನ್ ತಿನ್ನಲ್ಲ, ನಾನು ಬರೀ ಚಿಕನ್ ತಿನ್ನೋದಷ್ಟೇ. ನಿಂಗೆ ಗೊತ್ತಿಲ್ವಾ? ನೀನು ಯಾವ ಸಿಮೆ ಫ್ರೆಂಡ್? ಎಷ್ಟು ವರ್ಷದ ಪರಿಚಯ ನನಗೆ? ಎಷ್ಟು ವರ್ಷದ ಪರಿಚಯ ನೀನು? ಗೊತ್ತಾಗ್ಬಿಡ್ಲಿ ಅವ್ರಿಗೆ. ಸುಮ್ಮನೆ ಡೆಲ್ಲ ಹೊಡಿಬೇಡ. ನನ್ನ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಅಂದ್ರೆ ಎಲ್ಲ ಹೊಡಿತಿಲ್ಲ. ನಾನು ಮಟನ್ ತಿನ್ನೋದು ನಿಂಗೆ ಗೊತ್ತಿಲ್ವಾ? ಏನ್ ಕಮ್ಮಿ ಹುಷಾರಮಿ ತುತ್ತೊಳಗೆ ಹುಷಾರು ಕೇಳೋಣಮಿ ಕೆಳಗೆ ಹೊಸಿ. ಮಾತಾಡಕ್ಕೆ ಬಿಡ್ತಿಲ್ಲ ಗೈಸ್, ನಂಗೆ ಮಾತಾಡಕ್ಕೆ ಬಿಡ್ತಿಲ್ಲ. ಇವನ್ಗೂ ಕ್ಲಿಯರ್ಲಿ ಗೊತ್ತು ನಾನು ಚಿಕನ್ ಬಿಟ್ರೆ ಏನೂ ತಿನ್ನಲ್ಲ. ಓಕೆನಾ? ಇವನು ಒಂದೊಂದ್ಸತಿ ಫಿಶ್ ಬೇಕಾದ್ರೆ ತಿನ್ಬಿಡ್ತಾನೆ, ಪ್ರಾನ್ಸ್ ಬೇಕಂದ್ರೆ ತಿನ್ಬಿಡ್ತಾನೆ. ನಾನು ಅದನ್ನು ತಿನ್ನಲ್ಲ. ರೈಟ್. ಓ ಮೈ ಗಾಡ್. ಅಂಡ್ ದೆನ್ ಇವ್ನು ನನಗೆ ಕೇಳ್ತಿದ್ದಾನೆ ನಿಂಗೆ ಚಿಕನ್ ಕುಕ್ ಮಾಡ್ಕೊಡ್ಲಾ ಅಂತ. ನಾನು ಚಿಕನ್ನೇ ನಾನು ಮಟನ್ ಕುಕ್ ಮಾಡ್ಲಾ ಅಂತ ಕೇಳ್ತಿದ್ದಾನೆ. ನಾನು ಮಟನ್ ಇರು. ಇವನ್ ಫಸ್ಟ್ ಕೇಳಿದಕ್ಕೆ ನಾನು ಅವ್ನಿಗೆ ಉರ್ಸಕ್ಕೆ ಕೇಳಿದೆ, ನೀನು ತಿನ್ನು ಅಂತ. ಬಂದ್ಬಿಟ್ಟ ಯಾವ ಸಿಮೆ ಫ್ರೆಂಡು, ಯಾವುದು ಫ್ರೆಂಡು, ಇದು ಫ್ರೆಂಡು. ಪ್ರಾನ್ಸ್ ತಿನ್ನಲ್ಲ ಅಂತನೂ ಗೊತ್ತಿಲ್ಲ ನಿನ್ಗೆ. ಯಾವಾಗ ನೋಡಿದೆ ಪ್ರಾನ್ಸ್ ತಿಂತ? ಎಷ್ಟು ವರ್ಷ ಫ್ರೆಂಡು? ಓಕೆ ಸರಿ ಆಯ್ತು. ಇವಾಗ ಕ್ವಿಕ್ ಗೈಸ್, ನೀವು ಇಲ್ಲಿವರೆಗೂ ಬಂದಿದ್ರೆ
ಐ ಹೋಪ್ ಯು ಗೈಸ್ ಆರ್ ಲೈಕಿಂಗ್ ಆ ವಿಡಿಯೋ. ನೀವು ಮಾಡಬೇಕಾಗಿರೋದಷ್ಟೇ, ನೀವು ಯಾವ ಊರಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಆ ಊರ ಹೆಸರು ನೇಮಲ್ಲಿ ಕಮೆಂಟಲ್ಲಿ ಕಮೆಂಟ್ ಹಾಕಿ. ಮತ್ತೆ ನಿಮ್ಮ ಊರಲ್ಲಿ ಫೇಮಸ್ ಚಿಕನ್ ಡಿಶ್ ಯಾವುದು ಅಂತ ಕಮೆಂಟ್ ಮಾಡಿ. ಎಸ್, ಗೇಟ್ ಹಾಕಬೇಕು. ಕೆಟ್ಟಾಗ್ಬೇಕಾ? ಯಾಕಂದರೆ ನಿನ್ನ ಪಾಪ ಅವಳಿಂದ ಇಟ್ಕೊಂಡಿದ್ಯಾ ಕ್ಯಾಮ್ರಾನ, ಅದಕ್ಕೆ ನಾನು ಇಟ್ಕೋತೀನಿ. ಹೋಗಿ ಒಳಗೆ ಫುಲ್ ಭಯಕಾರದಿಂದ ಹಿಂಗೆ ನಡ್ಗತ್ತೀವಿ. ಏನಿಲ್ಲ, ಅವಳಿಂದ ಇಟ್ಕೊಂಡಿಲ್ಲ ಗೈಸ್ ಕ್ಯಾಮ್ರಾನ. ಬಾ. ನನಗೇನು ಬಾಯಿಲ್ಲ, ಆರಾಮಾಗಿ ಕೊಡ್ತೀನಿ. ಬಂದ ಬೆಸ್ಟ್ ಫ್ರೆಂಡ್ನ ಮೀಟ್ ಮಾಡೋಕೆ ಬಂದ. ಯಾಕೆ ಹೆದರ್ಸ್ಬಿಡ? ಹಂಗ್ ಮಾಡ್ಬಿಡ, ನಂಗೆ ಭಯ ಆಗತ್ತೆ. ತೋರ್ಸು ಗ್ರೂಟ್ ಅಯ್ಯ ಅಂತ. ಗ್ರೂಟ್ ಆಯಾ ಗ್ರೂಟ್ ಅಯ್ಯೋ 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 ಅಯ್ಯಯ್ಯೋ ಏನೋ ಹೇಳ್ತೀನಿ ನೀನು. ಅಯ್ಯೋ ಬಂಗಾರಿ ಬಾ. ಅಯ್ಯೋ ಅಯ್ಯೋ ಆರಾಮಾಗಿ ಕರಿ ನೀನು. ಫುಲ್ ಭಯ ಪಡಿಸಿ. ನೀನ್ ಯಾಕೆ ಭಯ ಪಡಿಸೆ ಒಡೆ? ನಾರ್ಮಲ್ ಆಗಿ ಕರಿ. ನೀವೇ ನೋಡ್ತಾ ಇದ್ದೀರಾ, ಎಲ್ಲಿ ಭಯ ಪಡಿಸ್ತಾ ಇದ್ದೀನಿ? ಅಯ್ಯಯ್ಯೋ ಅಂತ ಇದ್ದೀನಿ ನಾನು. ಏನೋ ಅನ್ಬೇಡ ಅವ್ನಿಗೆ. ಅಯ್ಯೋ 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 ಬಾ ಬಾ ಅಯ್ಯೋ ಬಾ ಅಯ್ಯೋ ಗ್ರೂಟ್ ಅಯ್ಯೋ ಗ್ರೂಟ್. ಫೇವ್ರೆಟ್ ಬನಾನಾ ಅಂದ್ರೆ ಅದ್ ನೆಕ್ಸ್ಟ್ ಪೀಸ್ ನೀನ್ ತೆಗಿಯೋಷ್ಟೊತ್ತಿಗೆ ಖಾಲಿ. ಕೊಡ್ಬೇಡ ಗೈಸ್. ಅಡ್ಗೆ ಮಾಡು ಅಂದ್ರೆ ಕಡಲೆಕಾಯಿ ಬೇಯಿಸ್ಬೇಕಂತೆ ಫಸ್ಟ್. ಅದು ಮಾಡ್ಕೊಂಡಿದ್ದಾನೆ. ಕರೆಂಟ್ ಹೋಯ್ತು. ಇವತ್ತು ನಿನ್ ಎಷ್ಟು ಬಚಾವ್ ಆಗಿದೆಯಾ ಅಂದ್ರೆ ಕರೆಂಟ್ ಹೋಯ್ತು. ಇವಾಗ ವೆದರ್ ಬೇರೆ ಎಷ್ಟು ಕೋಲ್ಡ್ ಆಗಿದೆ. ಗ್ರೂಟಿಗೆ ಸ್ನಾನ ಮಾಡ್ಸಕ್ ಆಗಲ್ಲ. ಇಷ್ಟು ಚಳಿ ನಮ್ಗೆ ಸ್ನಾನ ಮಾಡಿಸ್ಬಿಟ್ರೆ ಅಷ್ಟೇ. ಇಲ್ಲ, ಮಳೆ ಬೇರೆ ಬಂತು. ಅವ್ನಿಗೆ ಇವಾಗ ಸ್ನಾನ ಮಾಡಿದ್ರೆ ಅಷ್ಟೇ ಆಯ್ತಾ. ಕರೆಂಟ್ ಹೋಯ್ತು. ಇವ್ನು ಅಡ್ಗೆ ಮಾಡಕ್ಕೆ ವ್ಲಾಗ್ ಮಾಡಕ್ಕೆ ಲೈಟ್ ಇಲ್ಲ, ಏನು ಇಲ್ಲ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಕಡಲೆಕಾಯಿ ಬೇಯಿಸ್ಬೇಕಂತ ಇವನು. ಮತ್ತೆ ಇದನ್ನೊಂದು ಪಾರ್ಟ್ ಮಾಡ್ಬೇಕು ಒಡೆ, ಸರಿಯಾಗಿ ಮಾಡ್ಬೇಕು. ನೀನ್ ನಂತರ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡ್ಬೇಕು. ಫಸ್ಟ್ ಆಫ್ ಆಲ್ 3 ಗಂಟೆಗೆ ಶುರು ಮಾಡಿ ಅರ್ಧಂಬರ್ಧ ಎಲ್ಲ ಆಗಿದೆ. 1 ಪಾರ್ಟ್ ವಿ ವಿಲ್ ಡೂ. ಕಮೆಂಟ್ ಮಾಡಿ. ಇನ್ನೊಂದ್ಸತಿ ವಿನಯ್ ಹತ್ರ ಫುಲ್ ಕೆಲಸ ಮಾಡಿಸ್ಕೋಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಚಿಕನ್ ಮಾಡೋಕ್ಕಿಂತ ಮುಂಚೆ ಚಿಕನ್ ಇದನ್ನು ತೊಳಿಬೇಕು. ಇಲ್ಲ, ಇದು ಚಿಕನ್ ಮಾಡೋಕ್ಕಿಂತ ಮುಂಚೆ ಫಸ್ಟು ನಿಮ್ಮ ಫೇವ್ರೇಟ್ ಏನಾದ್ರು ಇದ್ದರೆ ಅದನ್ನು ಕುದಿಸ್ಕೋಬೇಕು. ಅದು ಕಡಲೆಕಾಯಿ ಕುದಿಸ್ಕೋದೆ. ಅಕಸ್ಮಾತ್ ಹಿಂದೆ ಹೋಗಿ ಸ್ವಲ್ಪ ನಿಮ್ಮ ಕಿಚನಲ್ಲಿ ಏನೋ ಸ್ವೀಟ್ ಇದ್ದರೆ ಫಸ್ಟ್ ಅದು ಸ್ವೀಟ್ ತೊಗೊಂಡು ತಿನ್ನಿ. ಪ್ರಿಪೇರ್ ಆಗಬೇಕು ಚಿಕನ್ ತಿನ್ನೋಕ್ಕಾಯ್ತಾ. ಸ್ವೀಟ್ ಇದೆ ಅಲ್ಲಿ, ಇದನ್ನು ತಗೊಂಡು. ಏನು ನನ್ನ ತಂಗಿಗೋಸ್ಕರ ಅಂತಿದ್ದೆ. ಇದು ಅವ್ರ ತಂಗಿಗೋಸ್ಕರ ತಂದಿದ್ದು. ಕಡಲೆಕಾಯಿ ಅವ್ರ ತಂಗಿಗೋಸ್ಕರನೇ. ನೀನೇನಾ ನನ್ನ ತಂಗಿ? ನೋಡಿ, ಇರು ಸ್ಪೂನ್ ಕೊಡ್ತೀನಿ. ಅದೇ ಕೈ ಹಾಕ್ಬಿಡ್ಬೇಡ ನೀನು. ಆಮೇಲೆ ನಾನು ಒಂದು ಕೈ ಅಷ್ಟು ಯೂಸ್ ಮಾಡಿರೋದು. ಇನ್ನೊಂದು ಕೈ ಲೆಫ್ಟ್ ಕೈಯಿಂದ ಹಾಕ್ತೀಯಾ? ಬರ್ಡೇ ಬರ್ಡೇ you know what happened today? Yo, this that today that and all happened today. You know what? Shit, I'm so annoyed today. I'm so annoyed guys. So today on that day ನೀನು ಅವತ್ತು ಹೇಳ್ದಿಲ್ಲ. ಅವತ್ತು ಏನು ಅಂದಿಲ್ಲ. ಏನಕ್ಕಂದೆ ಡಿಸೆಂಬರ್ 27 3 ಗಂಟೆಗೆ 3 PM ಅದನ್ನ ಹೇಳ್ದಿಲ್ಲ. ಏನಕ್ಕೆ ಹೇಳಿದೆ? ಯಾಕೆ ಹೇಳ್ಬಾರ್ದು? ಏನಕ್ಕೆ ಓಡೆ? ಏನಕ್ಕೆ ಹಂಗಂತ ಹೇಳು. ಯು ವೆರಿ ಅನಾಯಿಂಗ್ ಓಡೆ. ವಾಟ್ ಸಮ್ ಟೈಮ್ಸ್ ನಂಗೆ ಯಾಕೆ ನನ್ನ ಜೊತೆ ಇದ್ರೆ ಗೊತ್ತಾಗಲ್ಲ ಓಡೆ. ಯಾಕೆ ಗೊತ್ತಾ ಗೈಸ್, ಇವನು ನ್ಯೂ ಇಯರ್ಸ್ ನನ್ನ ಜೊತೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳ್ದೆ. 27 ಡಿಸೆಂಬರ್ 3 PM ಗೆ ಇವನು ಇಲ್ಲ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂದ. ಅದಕ್ಕೆ ಹೇಳಿದ್ದು. ಅರೆ ವೇರಿನ್ ಕ್ಯಾರೆಕ್ಟರ್ ಓಡೆ. ಕ್ಯಾರೆಕ್ಟರ್ ಬ್ರೇಕ್ ಒಂದೊಂದ್ಸತಿ ಬ್ರೇಕ್ ಆಗುತ್ತೆ, ಪರವಾಗಿಲ್ಲ. ಸೊ ಇದು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು 30 ಮಿನಿಟ್ಸ್ ಬಿಡಬೇಕು. ತೋರ್ಸು ಕ್ಯಾಮ್ರಾಗೆ ಹೆಂಗ್ ಮಾಡಿದ್ಯಾ ಅಂತ. ಒಂದು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು 30 ಮಿನಿಟ್ಸ್ ಬಿಡಬೇಕು. ಓಕೆ ಗೈಸ್, ಏರ್ ಫ್ರೈಯರ್ ಅಲ್ಲಿ ಅದ ರೆಸಿಪಿ ನೋಡಿ 30 ನಿಮಿಷ ಆಯ್ತು. ಎಲ್ಲದಕ್ಕೂ 30 ನಿಮಿಷ ಆಯ್ತು. ಮತ್ತೆ ಮ್ಯಾರಿನೇಟ್ ಬರೀ ಉಪ್ಪು ಇದಕ್ಕೆ ಮ್ಯಾರಿನೇಟ್ ಅನ್ನಲ್ಲ ಅನ್ಸುತ್ತೆ ನನ್ಗೆ. ಅದು ಬರೀ ಸುಮ್ಮನೆ ಸಿಟ್ಟಿಂಗ್ ಅಷ್ಟೇ. ನಾನು ನೀನಲ್ವಾ? ಹೇಳು ಅದೇ ಅಟ್ಲೀಸ್ಟು ನೀನು ಬೇರೆ ಜೊತೆ ಇದ್ದಾಗ ಬಿಡು. ಅಟ್ಲೀಸ್ಟ್ ನನ್ನ ಜೊತೆ ಬಂದಾಗ ಫೋನ್ ಯೂಸ್ ಮಾಡಬೇಡ. ಹಾಂ ಅಲ್ಲ ಒಡೆ, ನೀನು ಇಷ್ಟೊಂದು ಫೋನ್ ಯೂಸ್ ಮಾಡ್ತೀಯ ಅಲ್ವಾ? ನಾನು ಮೆಸೇಜ್ ಮಾಡಿದಾಗ ಯಾಕೆ ನೀನು ರಿಪ್ಲೈ ಲೇಟಾಗಿ ಕೊಡ್ತೀಯಾ? 2 minutes ಬಡೆ. ಏನು ಹೇಳಿದೆ? ಬಡ್ಡೆ ವೆರಿ ಅನಾಯಿಂಗ್ ಬಡ್ಡೆ, ವೆರಿ ಅನಾಯಿಂಗ್. ನೋಡಮ್ಮ, ನಾನು ಇರೋದೇ ಹಿಂಗೆ. ನನ್ನ ಜೊತೆ ಫ್ರೆಂಡ್ ಆಗಿರಂಗಿದ್ರೆ ಇರು, ಇಲ್ಲ ಅಂದ್ರೆ ರೈಟ್ ಹೇಳು. ಏನು ನನಗೆ ಯಾರು ಬೆಸ್ಟ್ ಫ್ರೆಂಡ್ ಸಿಗಲ್ವಾ ನನಗೆ? ಅಷ್ಟೇ ನೋಡೋ. ಒಂದ್ಸಲಿ ನನ್ನ ಕಡೆಯಿಂದ ಹೋಗಾದ್ಮೇಲೆ ಇನ್ನೊಂದ್ಸಲಿ ವಾಪಸ್ ಎಂಟ್ರಿ ಇಲ್ಲ ನನ್ನ ಲೈಫಲ್ಲಿ. ಏನ್ ನೋಡಿ, ಎಲ್ಲ ನನ್ನ ಡೈಲಾಗ್ಸ್ ಹೊಡಿತಿದ್ದೆ. ಬಯಾಟ್ ಮಾಡ್ಕೊಡ್ಬಾರ್ದು. ಕಂಟಿನ್ಯೂ ಮಾಡು. I'm there, I'm just real in the peak. ಓಕೆ. ಬಡೆ ಜೋಕ್ ಮಾಡ್ತಿದ್ದೆ ಬಡೆ, ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ತಿದ್ಯಾ ನೀನು?
ನೋಡೆ ಒಡೆ ಜೋಕ್ ಮಾಡ್ತಿದ್ದೆ. ಒಡೆ. ಐಸ್ ಕ್ರೀಮ್ ತಿಂತ್ಯಾ? ಬಾ ಒಡೆ. ಬಾ ಐಸ್ ಕ್ರೀಮ್ ತಿನ್ನೋಣ ಬಾ Would I announce fetch? ಬಾ. Would I, I'm just irritated. Please just leave me for 5 minutes. I just need to have my time. ಮಾಡ್ಬಾರ್ದು ಒಡೆ. No, would I, please. ಚಿಕ್ಕ ಚಿಕ್ಕ ವಿಷಯ ಕೋಪ Please, ಒಡೆ. ಮಾಡ್ಬಾರ್ದು ಒಡೆ. ಚಿಕ್ಕ ಚಿಕ್ಕ ವಿಷಯ ಕೋಪ. Stop annoying, would I, please. ಹಲೋ ಚೆನ್ನ, ಎಲ್ಲೋ ಇದೆ ಚೆನ್ನ? ತಲೆ ಕೆಡ್ತಾ ಇದೆ ಚೆನ್ನ. ಸಿಗೋಣ RR ನಗರ 10 ನಿಮಿಷ ಬರ್ತೀನಿ. ಬಾಯ್. ಕೆಲಸ ಮಾಡು. ಧೀರ 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 ಈ ಸುಲ್ತಾನ. ಗೈಸ್ ಲಾಸ್ಟ್ ವಿಡಿಯೋಲಿ ನೀವು ನೋಡಿರ್ತೀರಾ, ವಡೆ ನನಗೆ ಒಂದು ಡಬ್ಬ ಇರೋ ಚಡ್ಡಿ ಮತ್ತೆ ಪುಲ್ಲೋವರ್ ಕೊಟ್ಬಿಟ್ಟು ಫುಲ್ ಮಾಲ್ ರೋಡ್ ಎಲ್ಲ ಕಡೆ ಸುತ್ತಿಸಿದಾನೆ. ಸೊ ಇವಾಗ ಅವ್ನು ನನ್ನ ಬಟ್ಟೆ ಹಾಕೋಬೇಕು, ಅವ್ನು ದಿಶಾ ಥರ ಇರೋದಲ್ವಾ. ಇವಳು ವೇರ್ ದಿಸ್, ಇದನ್ನ ಹಾಕೋಬೇಕು ನೀನು. ಇಟ್ಕೋ ಸೋ ಕ್ಯೂಟ್ ವಡೆ. ಒಡೆ ಅಪ್ಪಿ ತಪ್ಪಿ ನಾನು ಹಾಕೊಂಡ್ಬಿಟ್ರೆ ಜನ ಆಮೇಲೆ ಬಂದ್ಬಿಟ್ಟು ಗಂಟೆ ಟಣ್ಣ ನೋಡೋಗ್ತಾರೆ. ಅಷ್ಟು ಮೇಲಿದೆ ಒಡೆ, ಅಷ್ಟು ಮೇಲಿದೆ ಒಡೆ ಇದು. ಓಕೆ ಇದ್ರ ಮೇಲೆನ ಹಾಕು. ಓಕೆ ಹಾಕು, ಇವಾಗಲೇ ಹಾಕು. ಟನ್ 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 ಟನ್. ಅರಿಬೇಡ ಬೇಡ, ಡೋಂಟ್ ಕೇರ್ ಇಟ್. ಚೆನ್ನಾಗಿದೆ ಸೂಪರ್. ದೃಷ್ಟಿ ತೆಗ್ಸ್ಕೋ. ನೀನೇನು ಅನ್ಕೊಂಡೆ? ಅಲ್ಲ ನೀವೇನು ಅನ್ಕೊಂಡ್ರಿ? ನಾನು ದೇವಸ್ಥಾನದ ಗಂಟೆ ಬಗ್ಗೆ ಹೇಳಿದ್ ನಾನು. ಸೂಪರ್. ಇದನ್ನ ಏಪ್ರನ್ ತರ ಯೂಸ್ ಮಾಡ್ಬಿಟ್ಟು ಗಲೀಜ್ ಮಾಡ್ಬೇಡ. ಇಲ್ಲ ಒಡೆ. ಮೆಣಸಿನ್ಕಾಯಿನ ವಾಶ್ ಮಾಡಬೇಕು. ಎಸ್, ವಾಶ್ ಮಾಡಿ ಕಟ್ ಮಾಡಬೇಕು. ಕಟ್ ಮಾಡಿ. ಏಯ್ ದಿಶಾ, ಕೆಲಸ ಮಾಡು. ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತಿದ್ಯಾ? ಚಕ್ಕುಡು ತಗೋ, ನಿನ್ ಮನೇಲಿ ಎಲ್ಲಿದೆ ಅಂತ ಗೊತ್ತಿಲ್ವಾ ಚಾಕು? ನಾನು ಇಷ್ಟು ಹೆಲ್ಪ್ ಮಾಡ್ತಿದ್ದೀನಿ, ನನ್ಗೆ ಇಷ್ಟು ಹೆಲ್ಪ್ ಮಾಡಿಲ್ಲ ನೀನು. ಚಾಕು ಗೊತ್ತಿಲ್ಲ, ಕತ್ತಿಯಲ್ಲಿದೆ ಗೊತ್ತು. ಆಮೇಲೆ ಯಾರು ಫ್ಯಾಮಿಲಿ ಅವ್ರ ವ್ಲಾಗೇ ನೋಡಲ್ಲ. ಫ್ಯಾಮಿಲಿ ವ್ಲಾಗು ನೋಡ್ತಾರೆ, ನಗ್ತಾರೆ, ಆಮೇಲೆ ಚೀ ಅಂತಾರೆ ಅಷ್ಟೇ. ಏನು ಅದು ಎಲ್ಲ ತಲೆ ಕಟ್ ಮಾಡು. ನಾನೇನ್ ಅನ್ಕೊಂಡೆ ಅಂದ್ರೆ, ಇವ್ನು ಬೆಳಗ್ಗೆ 12 ಗಂಟೆಗೆ ಬರ್ತಾನೆ, ಇವ್ನ ಕೈಲಿ ಕೆಲಸ ಮಾಡಿಸಿ 2 ಗಂಟೆಗೆ ಚಿಲ್ಲಿ ಚಿಕನ್ ತಿನ್ಬೋದು ಅಂತ ಹಂಗೆಲ್ಲ ಅನ್ಕೊಂಡೆ. ನೋಡಿದ್ರೆ ಇವ್ನು ಬಂದ, ಕೂತ್ಕೊಂಡು ವಿಡಿಯೋ ಎಡಿಟ್ ಮಾಡ್ದ, ವಿಡಿಯೋ ಪೋಸ್ಟ್ ಮಾಡೋವರೆಗೂ ಕಾದ್ವಿ. ಅದಾದ್ಮೇಲೆ ಹೋಗಿ ಎಲ್ಲ ತಂದ್ವಿ. ಅಷ್ಟು ನೋಡಿದ್ರೆ ಕರೆಂಟ್ ಹೊಟ್ಟೋಯ್ತು. ಇವಾಗ ಕರೆಂಟ್ ಬಂದಿದೆ. ಡಿನ್ನರ್ ಅಟ್ಲೀಸ್ಟ್ ತಿನ್ನಕ್ಕಾಗತ್ತಾ ಇಲ್ವಾ? ಡಿನ್ನರ್ ತಿನ್ಬೋದು. ಗೈಸ್ ನಂಗೆ ಅನ್ಸುತ್ತೆ ದೇವರ ವಡೆ ಸೈಡಲ್ಲೇ ಇರೋದು, ನನ್ನ ಸೈಡಲ್ಲಿ ಮತ್ತೆ ಕರೆಂಟ್. ಪಾಪ ಇವನ್ಗೋಸ್ಕರ ಅಂತ ಹೊಸ ಶಾಂಪೂ ಎಲ್ಲ ತಗೊಂಡೆ. ದಟ್ ಟು ಹಿ ವಾಸ್ ಲೈಕ್ 3 ತಿಂಗಳಾಯ್ತು ಸ್ನಾನ ಮಾಡಿ. ಆಯ್ತು, ಹೊಸ ಶಾಂಪೂ ಎಲ್ಲ ತಗೊಂಡೆ. ಅವನಿಗೆ ಸ್ನಾನ ಮಾಡಿಸಿ 3 ತಿಂಗಳಾಯ್ತು. ಚಳಿ ಇದೆ, ವಿಂಟರ್, ಇನ್ನೇನ್ ಮಾಡ್ಬೇಕು? ಸ್ನಾನ ಬ್ಲೋ ಡ್ರೈ ಮಾಡು. ಅಯ್ಯೋ ಇದೆಲ್ಲ ಚೆನ್ನಾಯ್ತಲ್ಲ. ಅಲ್ಲಿ ಪ್ಲೂಟೋ ಇಸ್ ಫೀಲಿಂಗ್ ಸೋ ಲೆಫ್ಟ್ ಔಟ್. ಮತ್ತೆ ಇವನ್ ದೊಡ್ಡದಾಗಿ ಹಿ ವಾಸ್ ಲೈಕ್, I'll give massage to Groot and all. Full he told. Oil massage. Oil massage ಕೊಡು ಪರವಾಗಿಲ್ಲ ಚಳಿಯಲ್ಲಿ. ಫುಲ್ ದಿಶಾ ಹಿಂಗೆಲ್ಲ ಮಾಡಲ್ಲ ನೀನು. ಏನೋ ವ್ಲಾಗ್ ಕಂಟೆಂಟ್ ಕೊಡ್ತದ. ದಿಶಾ ಹಿಂಗೆ ಮಾಡಲ್ಲ, ಯಾಕಂದ್ರೆ ಶಿ ಇಸ್ ನಾಟ್ ಸ್ಮಾರ್ಟ್ ಲೈಕ್ ಮೀ. ಯು ಆರ್ ದಿಶಾ ಫಾರ್ ದ ಡೇ. ಯಾ, ಐ ಆಮ್ ಬೆಟರ್ ದಿಶಾ. ಅವ್ನು ಹೇಳಿದಾಗ ನಾನು ಎಲ್ಲ ಒಳ್ಳೆ ಹುಡುಗಿ ತರ ಮಾಡ್ಲಿಲ್ಲ. ಹೌದು ಗುರು. ಸಿ ಇವಾಗ ದಿಶಾ ಅದು ಬೆಟರ್ ವರ್ಷನ್ ಇದೆ. ಐ ಆಮ್ ಬೆಟರ್ ವರ್ಷನ್ ಆಫ್ ದಿಶಾ. ಸೊ ನಂಗೆ ಗೊತ್ತಿಗೆಲ್ಲ ಮಾಡ್ಕೊಂಡ್ಲು ಅಂತ. ಐ ಕ್ಯಾನ್ ಸಿ ಮೈ ಫ್ರಮ್ ಎ ಪೆರಿಫೆರಲ್ ವ್ಯೂ. ಹಂಗೆ ಚುಚ್ಬಿಡು. ಸಾರಿ. ಇದು ನಿನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈರುಳ್ಳಿ ಕಟ್ ಮಾಡ್ತಿದ್ಯಾ? ಯಾಕೆ ಕೇಳ್ತಾ ಇದ್ದೀನಿ. ಇಲ್ಲ, ನಾನು ಮಾಡ್ತೀನಲ್ಲ, ನಾನು ಮಾಡಿದ್ದೀನಿ. ನನ್ನ ಮನೇಲಿ ಮಾಡ್ತೀನಲ್ಲ ಬಿಡು ಅವಾಗ. ಏನು ಅವಾಗ ಯಾವಾಗ? ನಾನು ಮೊನ್ನೆ ಇದು ಮಾಡ್ಕೊಂಡಿದ್ದೆ. ನಾನು ಏನು ಟೊಮೊಟೊ ಬಾತ್. ಸಾರಿ ಟೊಮೊಟೊ ಗೊಜ್ಜು. ಎಷ್ಟು ವರ್ಷ ಮುಂಚೆ? ಮೊನ್ನೆ ರೀಸೆಂಟಾಗಿ ಮಾಡಿದ್ದು ಆ್ಯಕ್ಚುಲಿ. ಅದು ಉದ್ದ ಸಾಕು. ಉದ್ದ ಸಾಕು. ಈರುಳ್ಳಿ ಕಟ್ ಮಾಡು ಅಂದ್ರೆ ಇದು ವೈಟ್ ತೆಗ್ದಿಲ್ಲ, ಹಂಗೆ ಕಟ್ ಮಾಡ್ತಾ ಇದ್ದಾನೆ ನೀನು. ಹೇ ದಿಶಾ, ಎಂತ ಪೆದ್ದಿರ ನೀನ್ಲಿ. ದಿಶಾ ನೀನು ಎಂತ ಪೆದ್ದಿರ ನೀನ್ಲಿ. ಅಲ್ಲಿರೋ ನೀರ್ನ ಚೆಲ್ಲೋದಾಗಲ್ವಾ? ಟಿಪ್ಸ್ ಕೊಡ್ತೀರಾ? ಟಿಪ್ಸಾ? ಡೋಂಟ್ ಡೇಟ್ ಅ ಗರ್ಲ್ ಏಜ್ ಬಿಟ್ವೀನ್ 18. ಸಾರಿ, ಅದು ಸ್ಪೆಸಿಫೈ ಮಾಡ್ಬೇಕು ತಾನೆ. ಏನು ಡೋಂಟ್ ಡೇಟ್ ಗರ್ಲ್ ಬಿಟ್ವೀನ್ 18 to 23, 24 ಆದ್ಮೇಲೆ ಡೇಟ್ ಮಾಡಿ. ಸ್ವಲ್ಪ ಮೆಚುರಿಟಿ ಇರುತ್ತೆ. ಅಡ್ಗೆ ಟಿಪ್ಸ್ ಕೊಡ್ತೀಯ ಏನಾದ್ರು? ಅಡ್ಗೆ ಟಿಪ್ಸಾ?
देखो ना गाइस, देखो ना गाइस. ಕ್ಲೀನ್ ಮಾಡಪ್ಪ ರಾಜ್ಕುಮಾರ. ದಿಶಾ ಮನೆ ಕ್ಲೀನ್ ಮಾಡು. Hey, it's not about color. Colour Who is ನೋಡಿ worried guys, about the color now? It's about the taste. ಟೇಸ್ಟ್ ಇಷ್ಟು ಹಾಕಬೇಕು ಅಂತ ಇರುತ್ತೆ ಸೋಯಾ ಸಾಸ್ ನೋಡಕ್ಕೆ ಚೆನ್ನಾಗಿದ್ಬಿಟ್ಟು ತಿನ್ನಕ್ಕೂ ಚೆನ್ನಾಗಿರ್ಬೇಕು. ಶಿಟ್. ಎಷ್ಟಾಗ್ದೆ? ಹಾ? ಎಷ್ಟಾಗ್ದೆ? ಇಷ್ಟ ಆಗ್ತದೆ. ನಿಜ ಹೇಳಿ ಎಷ್ಟಾಗ್ದೆ? ಐ ವರಿಡ್ ನಾವು. ಪ್ಲೀಸ್ ಟೆಲ್ ಮಿ ಎಷ್ಟಾಗ್ದೆ? ನಾಟಕ ಮಾಡ್ತೀವಿ ಮೇಡಮ್. ಎಷ್ಟಾಗ್ದೆ ಹೇಳಮ್ಮ ನೀನು. ಇಷ್ಟಾಗ್ದ. ಬಡ್ಡೆ ವೈ ಬಡ್ಡೆ ದಟ್ ವಾಸ್ ಎನಫ್ ಬಡ್ಡೆ. ಸಾಕಾಗಿತ್ತು ಬಡ್ಡೆ. ಸೂಚ ಸುಲ್ ಫ್ರಮ್ ಸೋ ಗುಜರಾತಿ ಕಲ್ತ್ಕೊಂಡ್ಬಿಟ್ಟಿದ್ಯಾ? ಸೂಚೆ ಅನ್ಕೊಂಡು. ದಟ್ ವಾಸ್ ಎನಫ್ ಬಡ್ಡೆ. ಕಲರ್ ಎಷ್ಟು ಸೂಪರ್ ಆಗಿದೆ ತೋರಿಸ್ತೀನಿ ನೋಡಿ. ನಾನ್ ಮಾಡಿದ್ದು ಈ ಕಲರ್ ಸಖತ್ತಾಗಿದೆ. ಚಿಲ್ಲಿ ಚಿಕನ್ ಕಲರ್ ಗೈಸ್. ವಡೆ ಅಡುಗೆ ಮಾಡಿರೋ ಚಿಲ್ಲಿ ಚಿಕನ್ ಮೋಸ್ಟ್ಲಿ ನಾನು ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿ ಯಮ್ಮಿ ಆಗಿ ಕಾಣಿಸ್ತಾ ಇದೆ. So according to the particular segment, Disha cooked it and suggested by Vinay. ಅಕ್ಕಿನ ತೊಳಿತಾ ಇದ್ದಾನೆ. ಚೆನ್ನಾಗಿ ತೊಳಿ. ನೀರು ಎಷ್ಟಾಗ್ಬೇಕು ಗೊತ್ತಾ? ನಾನು ನಿಂಗೆ ಮೆಷರ್ಮೆಂಟ್ ಕೊಡ್ತೀನಿ, ನೆನಪಿದೆ ನಿಮಗೆ? ನೀನೇ ಹೇಳ್ಕೊಟ್ಟಿದ್ದ. ಎಷ್ಟಾಗ್ಬೇಕು ಹೇಳು? ಇಷ್ಟು ಗೈಸ್ ಹಿಂಗೆ ಇಟ್ಟಾಗ ಡಿಪ್ ಮಾಡಿದಾಗ ಅಕ್ಕಿಲಿ ಟಚ್ ಆದರೆ ಇಲ್ಲಿವರೆಗೂ ಬರ್ಬೇಕು ನೀರು. ಡಬಲ್ ರೇಷಿಯೋ ಗೈಸ್. ಇವಾಗ 1.5 ಕಪ್ ಹಾಕಿದೀವಿ. ಸೊ 3 ಕಪ್ಸ್ ನೀರು ಹಾಕಬೇಕು. ಈ ಥರ ರೆಡಿಮೇಡ್ ಮನೆ ಅಳಿಯ ಎಲ್ಲಿ ಸಿಗ್ತಾನೆ ಹೇಳಿ ನಿಮಗೆ? ಹಾಂ, ಸ್ಮಾರ್ಟ್, ಹ್ಯಾಂಡ್ಸಮ್, ಗುಡ್ ಲುಕಿಂಗ್, ವಿಟಿ, ಟ್ಯಾಲೆಂಟೆಡ್, ಡೌನ್ ಟು ಅರ್ತ್, ಹೂ ಕ್ಯಾನ್ ಕುಕ್. ಹಾಂ, ಎಕ್ಸ್ಕ್ಯೂಸ್ ಮೀ, ನೀನು ದಿಶಾ. ಸಾರಿ ನಿಂದು ಬೇಳೆ ಬೇಯಿಸ್ಕೋಬೇಡ ನೀನು ದಿಶಾ. ಗೈಸ್, ಸೊ ನಾನು ಹೇಳಿದೆಲ್ಲ ಇವ್ನು ಮಾಡ್ದ, ಪರವಾಗಿಲ್ಲ, ನಾಟ್ ಬ್ಯಾಡ್. ಅನ್ನ ಇಟ್ಟ, ಚಿಕನ್ ಕುಕ್ ಮಾಡ್ದ. ಗ್ರೂಟಿಗೆ ಸ್ನಾನ ಮಾಡಿಸ್ಬೇಕಿತ್ತು, ಬಟ್ ಚಳಿ ಇದೆ, ಮಳೆ ಎಲ್ಲ ಶುರು ಆಯ್ತು, ಅದಕ್ಕೆ ಮಾಡಿಲ್ಲ. ಸೊ ಎನಿವೇಸ್ ಇವತ್ತು ನೀನು ನಾನಲ್ವಾ, ನಾನು ಮಾಡೋದು ಇನ್ನೊಂದು ಟಾಸ್ಕ್ ಮಾಡ್ಬೇಕು ನೀನು. ಏನು? ಗೈಸ್, ವ್ಯಾಕ್ಸಿಂಗ್ ಸ್ಟ್ರಿಪ್ ಕೊಡು. ಏನ್ ಕೊಡ್ಲಿ? ಏನ್ ಕೊಡ್ತೀಯಾ? ಇವ್ನು ಮಾಡು. He has more hair. ವಾ ಕಾಲಿಡು. ಕಾಲ too much hair. ನೋವು It's ಆಗ್ಲಿ too ಬಿಡು. much hair. ಕ್ಯಾಮ್ರಾ ತೋರಿಸ್ತೀನಿ, ನೋವು ಆಗ್ಲಿ ಬಿಡೆ. ಕೈ ಮಾಡೋಗಿ. ಕೈ ಮಾಡಿದ್ರೆ ನಿಂಗೆ ನಾಚಿಕೆ ಆಗಲ್ವಾ ಬೇರೆಯವ್ರ ಮುಂದೆ? ಕಾಲು ಯಾರಿಗೂ ಗೊತ್ತಾಗಲ್ಲ ಅಂತ ಒಳ್ಳೇದಾಗಿ ಅಂತ ಕಾಲ್ ಅಂತ ಹೇಳಿದೆ ನಾನು. ಇವನ್ ಕಾಲಲ್ಲಿ ಎಷ್ಟು ಕೂದಲಿದೆ ನೋಡಿ. ಕೈಯ ಕಾಲ? ಥಿಂಕಿಂಗ್ ಕಾಲ ಇರಲಿ ಬಿಡು. ನಂಗೆ ಭಯ ಆಗ್ತಿಲ್ವಾ? ಇವನ್ ಇಟ್ಕೊಂಡ್ಬಿಟ್ಟಿದ್ಯಾ? ಬಿಡುಗಡೆ ಅವನ್ಗೆ. ನಾನೇನು ಮಾಡಿಲ್ಲ. ಒಂದ್ ಕೂದಲು ಉದ್ದಿದ್ರು ನೋಡ್ಕೋ, ನಿನ್ ತಲೆ ಫುಲ್ ಬಾಲ್ಟ್ ಮಾಡ್ಬಿಡ್ತೀನಿ. ಜರ್ಕ್ಸುಗಡೆ ಅವನ್ನ. ಗುಟು ಅಬಾಜೋ ಬಂಗಾರಿ. ಅಬಾಜೋ. ಅಯ್ಯೋ, ಗುಡ್ ಬಾಯ್. ಬಾ. ಇದು ಯಾಕೆ ಹೇಳು? ಹಿಂಗೆ ಇದನ್ನು ಉಜ್ಜು. ಸರಿಯಾಗಿ ಉಜ್ಜಿಲ್ಲ, ಅದು ಹೀಟ್ ಆಗಿಲ್ಲ ಅಂದರೆ ನಿಂಗೆ ನೋವು ಬರುತ್ತೆ ಜಾಸ್ತಿ. ಉಜ್ಜು, ಹೀಟ್ ಮಾಡು, ಅದು ಸ್ವಲ್ಪ ಲಿಕ್ವಿಡ್ ಆಗುತ್ತೆ. ಗ್ರೂಟು, ಅಯ್ಯೋ ಬಂಗಾರಿ, ಇಲ್ಲಿ ಬಾ. ಗುಡ್ ಬಾಯ್ ನೀನಲ್ವಾ? ಗುಡ್ ಬಾಯ್. ಇಲ್ಲೇ ಸೆಟ್ ಗ್ರೂಟು. ಗುಡ್ ಬಾಯ್ ನೀವು. ಸಾಕಾ? ಏನು ನೋಡಿ, ಎಷ್ಟು ಬಿಸಿ ಮಾಡಿಬಿಟ್ಟಿದ್ಯಾ? ತವಾ ಮೇಲೆ ತೆಗ್ದಿರೋ ಥರ ಇದೆ. ಭಯ ಆಗ್ತಿಲ್ವಾ? ಎರಡಾ? ಇಟ್ ಬಿಕಮ್ 2. ಭಯ ಆಗ್ತಿಲ್ವಾ ನಿಂದು? ಒಂಚೂರು ಭಯ ಆಗ್ತಿಲ್ವಾ? ನಾನು ಯಾವತ್ತೂ ಮಾಡಿಸಿಲ್ಲ, ಸೊ ಅದು ಹೆಂಗಿರುತ್ತೆ ಗೊತ್ತಿಲ್ಲ ನನಗೆ. ದೇವರ ಹೆಸರು ತಗೋ. ರೆಡಿನಾ? ಆಯ್ತಾ, ಬಿಡಲ್ಲ ಸ್ವಲ್ಪ ನೀನು. ಇಲ್ಲ, ಏನು ಬಿಡೋದೇನು? ತೆಗಿಬೇಕು. ನೀನು ನಾಟಕ ಮಾಡ್ತಾ ಇದ್ದೀನಿ ಅನ್ಕೊಂಡ್ಯಾ? ನಾನು ತೆಗಿತೀನಿ. ಇಲ್ಲ, ನಿಂಗೆ ತೆಗಿಯಕ್ಕಾಗಲ್ಲ. ನಾನು ತೆಗಿಬೇಕು. ನಾನು ತೆಗಿತೀನಿ. ಹಿಂಗ್ ತೆಗಿಬೇಕು. ನೀನೇ ತೆಗಿತೀಯಾ? ವಡೆ ನಾನ್ ತೆಗೆದ್ರೆ ಬೆಟರು. ನೀನ್ ತೆಗೆದ್ರೆ ನಿಂಗೆ ಆಗಲ್ಲ, ತಡ್ಕೊಳಕ್ ಆಗಲ್ಲ. ನಾನು ಒಂದೇ ಸತಿ ತೆಗ್ದು ಬಿಡ್ತೀನಿ, ನಿಂಗೆ ಗೊತ್ತಾಗಲ್ಲ. ಆಯ್ತಾ? ರೆಡಿ? ಕೈ ತಿರ್ಗ್ಸು.
ಉರಿತಿದ್ದು ತಲಾ ಉರಿಯಲ್ಲ. ರೆಡಿ 3 2 ನಿಮಿಷ ಗೊತ್ತಾಯ್ತಾ ಹೆಣ್ಮಕ್ಳು ಕಷ್ಟ ಎಷ್ಟು ಅಂತ. ಏನಕ್ಕೆ ಇದನ್ನ ಯಾರು ಮಾಡಿಸ್ಕೊಳ್ಳಿ, ನಿಮ್ಗೆ ಯಾರು ಮಾಡಿಸ್ಕೊಂಬೇಡಿ ಬಿಡಿ, ಹಂಗೆ ಇರಲಿ. ನೀವು ಆಮೇಲೆ ನೀವು ಹುಡುಗರೆಲ್ಲ ಫುಲ್ ಮಾತಾಡಲ್ವಾ? ಏನು ಮಾತಾಡಲ್ಲ ಗುರು. ಹುಡುಗರು ಯಾವತ್ತು ಸೈಜ್ ನೋಡ್ತಾರೆ. ಸರಿ ಆಯ್ತು, ಡನ್ನಾ? ಇನ್ನೊಂದಕ್ಕ ಇನ್ನೊಂದೇನಕ್ಕೆ ಬಿಡು, ಡನ್ನು. ಪಾಪ ಬಿಡು ಗೈಸ್, ತೋರಿಸ್ತೀನಿ. ಇದಿಟ್ಕೋ ನೋಡಿ, ಇಷ್ಟು ಕೂದಲು ಇಲ್ಲಿಂದ ಬಂದಿದೆ. ಹೆಂಗಿತ್ತು ಬೇಡ ಎಕ್ಸ್ಪೀರಿಯನ್ಸ್? ಉರಿತಾ ಇದೆ ಇನ್ನದು, ಉರಿತಾ ಇದೆ. ನಾವ್ ಎಷ್ಟು ಮಾಡ್ತೀವಿ ಹುಡುಗಿರು? ಬೇಡ ಮಾಡ್ಕೊಂಬೇಡಿ. ಐಬ್ರೋಸ್ ಎಲ್ಲ ಮಾಡ್ತೀವಿ, ಎಷ್ಟು ಬೇಡ, ಆಗುತ್ತೆ ಏನಕ್ಕೆ ಬೇಡ. ಆಯ್ತು ಆಯ್ತು, ಇದನ್ನ ನೆನ್ಪಿಟ್ಕೋ. ಆಯ್ತು, ನೆನ್ಪಿಟ್ಕೊ. ಸೊ ಗೈಸ್, ದಿಸ್ ಇಸ್ ದಿ ಎಂಡ್ ಆಫ್ ದ ವಿಡಿಯೋ. ನನ್ನ ಪ್ರಕಾರ ವಡೆಗೆ ರೇಟಿಂಗ್ ಕೊಡ್ಬೇಕಂದ್ರೆ ಪರವಾಗಿಲ್ಲ. ಅಡುಗೆ ಮಾಡಬೇಕಾದ್ರೆ ನಾನೇ ಹೇಳಬೇಕಿತ್ತು ಅವ್ನಿಗೆ ಏನು ಎಲ್ಲಿದೆ, ಎಲ್ಲಿ ಸಿಗುತ್ತೆ, ಎಲ್ಲಿ ಏನು ಅಂತ ಎಲ್ಲ. ಮತ್ತೆ ಹೆಂಗೆ ಮಾಡೋ ರೆಸಿಪಿನೂ ನಾನೇ ಹೇಳಿದೆ. ಕರೆಕ್ಟ್, ಅದು ದಿಶಾಗ್ ಗೊತ್ತಿಲ್ಲ, ಅವಳಿಗೆ ಬರಲ್ಲ, ವಿನಯನೇ ಹೇಳ್ಕೊಡೋದಿಲ್ಲ. ಸೊ ಕರೆಕ್ಟಾಗಿ ಬಂದಿದೆ ಪ್ಲಾಟ್ ಕರೆಕ್ಟಾಗಿ ಬಂದಿದೆ. ಸೊ ನಾನು ಹೇಳೋದಿಷ್ಟೇ, 2 ವಿಡಿಯೋ ನೋಡಿ. ಈ ಡಿಸ್ಕ್ರಿಪ್ಷನಲ್ಲಿ ಪ್ರೀವಿಯಸ್ ವಿಡಿಯೋದು ಲಿಂಕ್ ಹಾಕಿರ್ತಾಳೆ, ಇವಳ್ದು ನೋಡಿ, ನಂದು ನೋಡಿ, ಯಾರು ಕರೆಕ್ಟಾಗಿ ಮಾಡಿದ್ದಾರೆ ಅಂಥೇಳಿ ನೀವೇ ಪ್ಲೀಸ್ ರೇಟ್ ಹಾಕಿ, ಕಮೆಂಟ್ ಹಾಕಿ. ಸೊ ಅದ್ರಲ್ಲಿ ಯಾರು ಲಕ್ಕಿ ಕಮೆಂಟ್ನ ಪಿಕ್ ಮಾಡಿ ಅವ್ರಿಗೊಂದು ಸರ್ಪ್ರೈಸ್ ಕೊಡ್ತೀವಿ ನಾವು. ಅವ್ರಿಗೂ ವ್ಯಾಕ್ಸಿನ್ ಮಾಡಿಸ್ತೀಯ? ಇವನ್ ಗ್ರೂಡ್ದು ಬಾಲ ಬಂತು ಮಧ್ಯ. ಓಕೆ ಗೈಸ್, ಸೊ ನನ್ನ ಪ್ರಕಾರ ವಡೆಗೆ ರೇಟಿಂಗ್ ಕೊಡ್ಬೇಕಂದ್ರೆ ಒಂದು 7.5 ಔಟ್ ಆಫ್ 10 ಕೊಡ್ತೀನಿ. 7.5. ನೀನು ನನಗೆ 3 ಎಷ್ಟೋ ಕೊಟ್ಟಿದ್ದೆ. 7.5 ಇವಾಗ 2.5 ಏನಕ್ಕೆ ಕೊಡ್ತಲ್ಲ ಹೇಳು? 2.5 ಏನಕ್ಕೆ ಕೊಡ್ತಿಲ್ಲ ಅಂತ. ಒಂದು ಸ್ಟ್ರಿಪ್ ಮಾಡಿಲ್ಲ ಅದಕ್ಕೆ. ಇನ್ನೊಂದು ಫುಲ್ ಇನ್ಸ್ಟ್ರಕ್ಷನ್ಸ್ ನಾನೇ ಹೇಳಬೇಕಿತ್ತು. ರೆಸಿಪಿನೂ ನಾನೇ ಹೇಳಿದೆ. ಕೊಡ್ತೀನಿ ರೆಸಿಪಿನೂ ನಾನೇ ಹೇಳಬೇಕಾಗಿತ್ತು. ಮಧ್ಯೆ ಚಿಕನ್ ಬಿಟ್ಟು ಹೊಟ್ಟೋಗ್ಬಿಟ್ಟ ಎಲ್ಲೋ, ಅದನ್ನು ನಾನು ನನ್ನ ತಂಗಿ ನೋಡ್ಕೊಂಡ್ವಿ. ಚಪಾತಿ ಹಿಟ್ಟು ನನ್ನ ತಂಗಿ ಮಾಡಿದ್ಲು, ಇವನ್ ಮಾಡಿಲ್ಲ. ಬಟ್ ಅನ್ನ ಇಟ್ಟ, ಅದಕ್ಕೆ 2.5 ಇಲ್ಲ. ಥ್ಯಾಂಕ್ಸ್ ಒಡೆ. ದಿಶಾ ಆಗಿದ್ದು ಹೆಂಗನ್ಸ್ತು ಇವತ್ತು? ಫುಲ್ ರಾಣಿಯಾಗಿ ಬದುಕಿದ್ಯಾ ಇವತ್ತು? ಹೆಂಗನ್ಸ್ತು? ಇಲ್ಲ ದಿಶಾ ಹೆಂಗ ವ್ಲಾಗ್ ಅಲ್ಲಿ ಫೋನ್ ನೋಡ್ಕೊಂಡು ಕೂತಿದ್ದೆ. ಅಲ್ಲ ದಿಶಾ ಇನ್ನೂ ಚೆನ್ನಾಗಿ ಹೆಂಗಿರ್ಬೋದು ಅಂತ ತೋರಿಸಿದೀನಿ. ನಿಂಗೆ ದಿಸ್ ಇಸ್ ದಿ ಎಂಡ್ ಆಫ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಓಕೆ ಬಾಯ್. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.